Hi, Namaste everyone. Today we will have a wonderful talk on rest of the topic of marginal costing. Before the presentation on marginal costing, I am Akki Maruti, Assistant Professor of Commerce, SKNG GFGC Gangavati. Today the topic is not only for undergraduation, it is also for National Testing Agency case net examination. It helps for KSET and it helps for any FDAs or central government examinations concept. I mean, this concept is very helpful for your future oriented. Don't study for sake of knowledge, examination purpose. Study for sake of your knowledge. Do show your love and affections and care towards this YouTube channel. Share and comment on this YouTube channel. It helps many students when you able to share or when you share to your friends for knowledge purpose or examination purpose or whatever it may be. So this concept is very helpful for your future oriented like MCom or MBA or any professional courses like ICWA, CS or CA. This concept is familiar with these courses. ಹಿಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ ಮಾರ್ಜಿನಲ್ ಕಾಸ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಮಾರ್ಜಿನಲ್ ಕಾಸ್ಟಿಂಗ್ ಡಿಸ್ಕಸ್ ಮಾಡೋಣ. ಜೊತೆಗೆ we will have a question of VSKV 2018 question paper for 5 marks. After solving the 5 marks question, I will solve 15 marks questions, the same question paper. ಪ್ರಿಯ ಸ್ನೇಹಿತರೆ, ನಾನು ಹೇಳ್ತಕ್ಕಂಥ ಕಾನ್ಸೆಪ್ಟ್ ಬರೀ ಅಂಡರ್ ಗ್ರಾಜುಯೇಷನ್ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಕೆಸೆಟ್ ಇರ್ಬೋದು, ನೆಟ್ ಇರ್ಬೋದು, ಅಥವಾ ನೀವು ಪ್ರೊಫೆಷನಲ್ ಕೋರ್ಸಸ್ CA ICWA ಕೋರ್ಸಸ್ ಏನಾದರೂ ಮಾಡೋಂಗಿತ್ತಂದ್ರೆ CS ಕೋರ್ಸ್ ಮಾಡಬೇಕಂತ ಇಚ್ಛೆ ಉಳ್ಳವರಾಗಿದ್ದರೆ ಇದೇ ಕಾನ್ಸೆಪ್ಟ್ ಮತ್ತೆ ಅಲ್ಲಿ ಫ್ಯಾಮಿಲಿಯರ್ ಆಗ್ತದೆ. ಸೊ ಇದನ್ನು ಬರೀ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಕಲಿಯೋದೆ, ನಾಲೆಡ್ಜ್ ದೃಷ್ಟಿಯಿಂದ ನೀವು ಬ್ರಾಡ್ ಆಗಿ ಕಲಿತಾ ಹೋಗೋಣ. ಸೊ ಜೊತೆಗೆ ಈ ಒಂದು ನಾನು ಏನಿದೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೂ ಅಂದರೆ ಕಾಮರ್ಸ್ ಓರಿಯೆಂಟೆಡ್ ಇರೋದ್ರಿಂದ ನಿಮ್ಮ ಒಂದು ಇದಕ್ಕೆ ನಿಮ್ಮ ಪ್ರೀತಿ ಮತ್ತು ಒಂದು ಅಫೆಕ್ಷನ್, ಒಂದು ಕರುಣೆ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಈ ಥರದ ಒಂದು ಕಾಂಟೆಂಟ್ ಇರ್ತಕ್ಕಂಥ ಸೆಷನ್ ಇರ್ತಕ್ಕಂಥ ಈ ಕಂಟೆಂಟ್ ಇರ್ತಕ್ಕಂಥ ಮೆಟೀರಿಯಲ್ ಅಂದರೆ ಒಂದು ಮಾರ್ಜಿನಲ್ ಕಾಸ್ಟಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಕಂಟೆಂಟ್ ಏನಿದೆ ಅದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರಿಂದ ಅವರಿಗೆ ಭಾಳಷ್ಟು ಹೆಲ್ಪ್ ಆಗ್ಬೋದು. ಅದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಇರ್ಬೋದು ಅಥವಾ ನಾಲೆಡ್ಜ್ ದೃಷ್ಟಿಯಿಂದ ಇರ್ಬೋದು. ವಿತೌಟ್ ಡಿಲೇ ನಮ್ಮ ಕ್ವಶನ್ಗೆ ಮೂವ್ ಆಗೋಣ. ಸೊ ಲುಕ್ ಅಟ್ ದ ಕ್ವಶನ್ ಆರ್ ಅಬ್ಸರ್ವ್ ದ ಬೋರ್ಡ್. ಸೊ ಹಿಯರ್ VSKV 2018 question 2018 5 marks question. The PV ratio of Reddy Limited at 40%. Here PV ratio is given 40%. Next 40% ORR 0.4, 30% nothing but 0.3, and sales also given 3 lakh. Here we given point, first one. Second one, profit if sales rupees 2,50,000 and fixed cost. This is the question for 5 marks. ಇದು 5 ಮಾರ್ಕ್ಸ್ಗೆ VSKV ಯೂನಿವರ್ಸಿಟಿಗೆ 2018ರಲ್ಲಿ ಬಂದಿರ್ತಕ್ಕಂಥ ಕ್ವಶನ್. ಈ ಕ್ವಶನ್ ಅಲ್ಲಿ PV ರೇಷಿಯೋ ಅವನೇ ಕೊಟ್ಟಿದ್ದಾನೆ. ಪ್ರತಿ ಸರಿ ನಾವು ಕಂಡಿದ್ದೀವಿ ಅಂದ್ರೆ ಇಂದಿನ ಕ್ವಶನ್ ಅಲ್ಲಿ ನಾವು 15 ಮಾರ್ಕ್ಸ್ ಮಾಡಬೇಕಾದ್ರೆ 2019 ಕ್ವಶನ್ ಪೇಪರ್ ಅಲ್ಲಿ PV ರೇಷಿಯೋ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ PV ರೇಷಿಯೋ ಅವನೇ ಕೊಟ್ಟಾನೆ. ಮಾರ್ಜಿನ್ ಆಫ್ ಸೇಫ್ಟಿ ಕೂಡ ಕೊಟ್ಟಿದ್ದಾರೆ. ಈ PV ರೇಷಿಯೋ ಮತ್ತು ಮಾರ್ಜಿನ್ ಆಫ್ ಸೇಫ್ಟಿ ಮತ್ತು ಸೇಲ್ಸ್ ಮೇಲೆ ನಾವು ಫಸ್ಟ್ BEP ತೆಗಿಬೇಕು. ಅಂದರೆ ಈ ಕ್ವಶನ್ ಇದೇ ತರ ಇದೆ, BEP ಬ್ರೇಕ್ ಇವನ್ ಪಾಯಿಂಟ್. ನೆಕ್ಸ್ಟ್ ಎರಡನೇದು 2,50,000 ರೂಪಾಯಿ ಸೇಲ್ಸ್ ಇದ್ದಾಗ ಪ್ರಾಫಿಟ್ ಎಷ್ಟು? ಪ್ರಾಫಿಟ್ ಇಫ್ ಸೇಲ್ಸ್ ರೂಪೀಸ್ 2,50,000, 2,50,000 ಸೇಲ್ಸ್ ಇದ್ದಾಗ ಪ್ರಾಫಿಟ್ ಎಷ್ಟು ಇರಬೇಕು? ಕ್ವಶನ್ ಮಾರ್ಕ್. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಇಯರ್ ಪೀರಿಯಡ್ ಕಾಸ್ಟ್. ಸೊ ಇಟ್ ಈಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಔಟ್ಪುಟ್. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಈ ಮೂರನ್ನ ತೆಗಿಬೇಕು, ಫೈಂಡ್ ಔಟ್ ಮಾಡಬೇಕು. ಇಲ್ಲಿ BEP ಅಂತ ಹೇಳಿದ್ರೆ ವಿ ಹ್ಯಾವ್ ಪ್ಲೆಂಟಿ ಆಫ್ formulas regarding BEP, fixed cost, but we have to apply our common sense or and on the basis of question or in how much information is given in the question. That is the important. ಕ್ವಶನ್ ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನಮ್ಮ ಕಾಮನ್ ಸೆನ್ಸ್ ಆಧಾರದ ಮೇಲೆ ಫಾರ್ಮುಲಾ ಅಪ್ಲೈ ಮಾಡೋದು. ಫಾರ್ಮುಲಾ ಬಹಳಷ್ಟು ಇದೆ,
ಮಾರ್ಜಿನಲ್ ಕಾಸ್ಟಿಂಗ್ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಈ ಕ್ವಶನ್ಗೆ ಸಂಬಂಧಪಟ್ಟ ಈ ಕ್ವಶನ್ ಆಧಾರದ ಮೇಲೆ ಯಾವ ನಾವು ಫಾರ್ಮುಲಾನ ಅಪ್ಲೈ ಮಾಡೋದ್ರಿಂದ ನಾವು BEP ಅನ್ನ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಕಂಡುಹಿಡಿಯಬಹುದು. ಇಲ್ಲಿ ಫಾರ್ಮುಲಾಸ್ ಬರ್ತಿದೆ. BEP is equal to ಸೇಲ್ಸ್ into FC ಫಿಕ್ಸ್ಡ್ ಕಾಸ್ಟ್. ಇಲ್ಲಿ ಫಿಕ್ಸ್ಡ್ ಕಾಸ್ಟ್, ಸೊ ಹಿಯರ್ ವಿ ಹ್ಯಾವ್ ಟು ಅಸರ್ಟೈನ್ ಫಿಕ್ಸ್ಡ್ ಕಾಸ್ಟ್. ನಾವು ಇಲ್ಲಿ ಫಿಕ್ಸ್ಡ್ ಕಾಸ್ಟೇ ಕಂಡುಹಿಡಿಯಬೇಕು. ಸೇಲ್ಸ್ ಇದೆ ಬಟ್ ಫಿಕ್ಸ್ಡ್ ಕಾಸ್ಟ್ ಇಲ್ಲ, ಮತ್ತೆ ಕಾಂಟ್ರಿಬ್ಯೂಷನ್ ಕೂಡ ಕಂಡುಹಿಡಿಯಬೇಕು. ಕಾಂಟ್ರಿಬ್ಯೂಷನ್ ಏನು ಬೇಕು? ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ದೇರ್ ಆರ್ ಫಾರ್ಮುಲಾಸ್ ಆರ್ ದೇರ್, ರೆಸ್ಟ್ ಆಫ್ ದ ಫಾರ್ಮುಲಾಸ್. ಓಕೆ, ಹಿಯರ್ ಫಿಕ್ಸ್ಡ್ ಕಾಸ್ಟ್ ನಮಗೇನು ಗೊತ್ತಿಲ್ಲ, ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಿಯೋಣ. ಜೊತೆಗೆ ಇನ್ನೊಂದು ಫಾರ್ಮುಲಾ ಇದೆ. BEP is equal to actual sales minus margin of safety. So here actual sales is given minus MOS also is given. So ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಸೆಕೆಂಡ್ ಫಾರ್ಮುಲಾ. BEP actual sales 3 lakh ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ ಕೊಟ್ಟಿದ್ದಾರೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಇದೆ 3 ಲಕ್ಷದ ಮೇಲೆ ನಾವು ಮಾರ್ಜಿನ್ ಆಫ್ ಸೇಫ್ಟಿ 30% ಇದೆ. 30% ಮಾಡ್ಕೊಂಡ್ರೆ 3 lakh ಮೇಲೆ 30% ಮಾಡ್ಕೊಂಡಿರೋ ಅಮೌಂಟು 90,000 ಸಮಥಿಂಗ್ ಬರ್ತದೆ. 3 lakh minus 90,000 ಬ್ಯಾಲೆನ್ಸ್ ವಿಲ್ ಬಿ BEP. ಈ ಫಾರ್ಮುಲಾ ಇದೆ. ಮತ್ತು ನೆಕ್ಸ್ಟ್ ಥರ್ಡ್ ಒನ್ ಫಾರ್ಮುಲಾ BEP is equal to ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ PV ರೇಷಿಯೋ. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ನಾವು ಇನ್ನೂ ಕಂಡುಹಿಡಿಯಬೇಕು. ಓಕೆ, ಸೊ ಇದು PV ರೇಷಿಯೋ ಇದೆ ಬಟ್ ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಿಯಬೇಕು. ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಿದಾದ್ಮೇಲೆ ಇದನ್ನು ಹಾಕೊಂಡು ಕೂಡ ನಾವು ಇದನ್ನು ಕೂಡ ಅಪ್ಲೈ ಮಾಡಿ BEP ಕೂಡ ಕಂಡುಹಿಡಿಯಬಹುದು. ಇಲ್ಲಿ ಶಾರ್ಟ್ಕಟ್ ಫಾರ್ಮುಲಾ ನಮಗೆ ಬಹಳಷ್ಟು ಈಸಿ ಆಗೋದಂದ್ರೆ ಆಕ್ಚುಯಲ್ ಸೇಲ್ಸ್ ಈಸ್ ಗಿವನ್, ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಗಿವನ್. ಸೊ ದಿಸ್ ಇಸ್ ದ ಸೂಟಬಲ್ ಫಾರ್ಮುಲಾ ಅಕಾರ್ಡಿಂಗ್ ಟು ದಿಸ್ ಕ್ವಶನ್. ಈ ಕ್ವಶನ್ಗೆ ಸಂಬಂಧಪಟ್ಟಂಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಅಮೌಂಟನ್ನು BEP ಸೇಲ್ಸನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ ಥರ್ಡ್ ಒನ್, ಪ್ರಾಫಿಟ್ ಇಫ್ ಸೇಲ್ಸ್ rupees 2,50,000. ಪ್ರಾಫಿಟ್ ಕ್ವಶನ್ ಮಾರ್ಕ್, ಸೇಲ್ಸ್ ಈಸ್ 2,50,000. 2,50,000 ರೂಪಾಯಿ ಸೇಲ್ಸ್ ಇದೆ, ಪ್ರಾಫಿಟ್ ಎಷ್ಟು ಅಂತ ಗೊತ್ತಿಲ್ಲ. ಇದಕ್ಕೆ ಫಾರ್ಮುಲಾ ಎಸ್ಟಿಮೇಟೆಡ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೇಲ್ಸ್ ಇದೆ 2,50,000, PV ರೇಷಿಯೋ ಕೂಡ ಇದೆ, ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಬೇಕು. ಸೊ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ನಾವು ಫಸ್ಟ್ ಕಂಡುಹಿಡಿದ್ಬಿಟ್ರೆ ನೆಕ್ಸ್ಟು ಎಸ್ಟಿಮೇಟೆಡ್ ಪ್ರಾಫಿಟ್ ಈಸಾಗಿ ಫೈಂಡ್ ಔಟ್ ಮಾಡಬಹುದು. ಇದು ಫಾರ್ಮುಲಾ. ಸೊ ಫಸ್ಟು ಸೇಲ್ಸ್ ಈಸ್ ಗಿವನ್ 2,50,000. ನೆಕ್ಸ್ಟ್ PV ರೇಷಿಯೋ ಈಸ್ ಆಲ್ಸೋ ಗಿವನ್, ಸೇಲ್ಸ್ 2,50,000, PV ರೇಷಿಯೋ 0.4 ಆರ್ 40% ಮೈನಸ್ ಫಿಕ್ಸ್ಡ್ ಕಾಸ್ಟ್. ಫಸ್ಟ್ ನಾವು ಫಿಕ್ಸ್ಡ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಿಬಿಟ್ರೆ ಇಲ್ಲಿರ್ತಕ್ಕಂಥದ್ದನ್ನು ಎಲ್ಲದನ್ನು ಇದನ್ನು ಹಾಕ್ಕೊಂಡು ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನು ಹಾಕ್ಕೋಬೋದು. ನೆಕ್ಸ್ಟ್ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಕಾಂಟ್ರಿಬ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಫಿಕ್ಸ್ಡ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಿದ್ರೆ ಅಥವಾ BEPಯನ್ನು ಕಂಡುಹಿಡಿದ್ರು ಕೂಡ ಈಸಿಯಾಗಿ ನಾವು ಅಸರ್ಟೈನ್ ಮಾಡ್ಬೋದು. ಓಕೆ, ಫಸ್ಟ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ is equal to sales into PV ratio. Look at the formula here. These are the formulas. Fixed cost is equal to contribution plus loss. ಇದು ವರ್ಕ್ ಆಗಲ್ಲ. ಫಿಕ್ಸ್ಡ್ ಕಾಸ್ಟ್ is equal to contribution minus profit. ಇದು ವರ್ಕ್ ಆಗಲ್ಲ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ is equal to BEP sales into PV ratio. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಬೇಕು, ಮತ್ತು ಪ್ರಾಫಿಟ್ ಅಂತ ಇಲ್ಲೇ ಇಲ್ಲ, ಲಾಸ್ ಅಂತ ಇಲ್ಲೇ ಇಲ್ಲ. ಸೊ ಈಗೇನು ಮಾಡಬೇಕು, ಫಸ್ಟು ಇದನ್ನು ಅಸರ್ಟೈನ್ ಮಾಡಿಬಿಡೋಣ. ಯಾಕಂದರೆ ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್, ಫಸ್ಟ್ ವಿ ಹ್ಯಾವ್ ಟು ಅಸರ್ಟೈನ್ BEP ಸೇಲ್ಸ್. ವಿತೌಟ್ ನೋಯಿಂಗ್ ದ BEP ಸೇಲ್ಸ್ ವಿ ಕಾಂಟ್ ಏಬಲ್ ಟು ಅಸರ್ಟೈನ್ ಫಿಕ್ಸ್ಡ್ ಕಾಸ್ಟ್, ಬಿಕಾಸ್ BEP ಸೇಲ್ಸ್ ವಿ ಹ್ಯಾವ್ ಟು ಅಸರ್ಟೈನ್ ಫಸ್ಟ್. ನೆಕ್ಸ್ಟ್ PV ರೇಷಿಯೋ ಇಸ್ ಗಿವನ್. ಈ ಫಿಕ್ಸ್ಡ್ ಕಾಸ್ಟ್ ಇದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋದರೆ PV ರೇಷಿಯೋ ನಮಗೆ ಗೊತ್ತಿದೆ. ಅಕಾರ್ಡಿಂಗ್ ಟು ದ ಕ್ವಶನ್ PV ರೇಷಿಯೋ ಇಸ್ 40% or 0.4 we know, but here BEP sales we don't know. BEP sales, first we have to ascertain BEP sales. Next BEP sales, first one BEP sales or BEC in values, in value formula actual sales minus margin of safety. So here actual sales is given 3 lakh minus MOS is 30% on 3 lakh.
30% on rupees 3 lakh. So 3 lakh as usual. This is 5 marks question. 3 into 3, 9. Okay, 30% on rupees 3 lakh. So here 3 lakh is actual sales. In 3 lakh we have to find margin of safety on the basis of actual sales given in the question. ಅಂದರೆ ಈ ಆಕ್ಚುಯಲ್ ಸೇಲ್ಸ್ ಕ್ವಶನ್ ಅಲ್ಲಿ ಏನು ಕೊಟ್ಟಿರೋ ಅದ್ರ ಮೇಲೆ 30% ಮಾಡಿದ್ರೆ 90,000 ಬರ್ತದೆ. 3 lakh as usual. 3 lakh into 30 divided by 100, 90,000. The BEP sales is 2,10,000. So after ascertaining BEP sales, next fixed cost. FC fixed cost is equal to sales. BEP sales 2,10,000 into, so PV ratio 40% or 0.4, 40 divided by 100. Okay, 2,10,000 into 40 divided by 100. ORR 0.4. 2,10,000 into 0.4 is equal to 84,000. ORR 2,10,000 into 40 divided by 100, 84,000 is fixed cost. Next, here profit if sales rupees 2,50,000. Here question marks. Profit question mark sales is equal to 2,50,000. So according to this one we have to apply this formula. So 2,50,000 into 0.4 or 40%. Fixed cost we have ascertained 84,000. So 2,50,000 is given, not 3 lakh. ಮತ್ತೆ 3 lakh ತಗೊಳ್ಳೋಂಗಿಲ್ಲ. ಅವ್ರು ಏನು ಹೇಳಿದ್ರೆ 2,50,000 ರೂಪಾಯಿ ಸೇಲ್ಸ್ ಇದ್ದಾಗ ಪ್ರಾಫಿಟ್ ಎಷ್ಟು? 2,40,000 into 40 divided by 100 or 0.4. 2,50,000 into 40 divided by 100, 1 lakh. Minus 84,000 fixed cost we have ascertained here. So 84,000. So 1 lakh minus 84,000, 16,000 is the profit, estimated profit when sales of rupees 2,50,000. Okay, this is 5 marks. Next, I will come with, I have a question for 15 marks. So take down the 15 mark question. First you take down the 5 marks and answer. Look, ಎಲ್ಲದನ್ನು ಒಂದ್ಸತಿ ನೋಡ್ರಿ, ಅದನ್ನ ಬೋರ್ಡ್ ಮೇಲೆ ತೆಗೆದ ಕ್ವಶನ್ ಮತ್ತೆ ಫಾರ್ಮುಲಾಸ್ ಎಕ್ಸ್ಪ್ಲೇನ್ ಮಾಡಿರೋದು. ಈಗ 5 marks ಇದೆ, ನೆಕ್ಸ್ಟ್ 15 marks question ಇದೆ. First you take down this question along with answer. First question ಬರ್ಕೊಂಡು answer. Okay, next I will have a question for 15 marks. So look at this VSKV 2018. So 5 marks question over. Next 15 marks. Here VSKV 2018 15 marks question. You can go through the question paper, you will get the question, or better you people take down while playing the video. Okay, Akashvani Tape Recorders Company sold 5,000 tape recorders. Here Akashvani Tape Recorders Company sold 5,000 tape recorders last year at a price of rupees 1,000 each. 5,000 tape recorders per recorder, tape recorder rupees 1,000. We will get sales value. ಅಂದ್ರೆ ಈ ಆಕಾಶವಾಣಿ ಟೇಪ್ ರೆಕಾರ್ಡರ್ಸ್ ಅಂದ್ರೆ 2018 5 ಮಾರ್ಕ್ಸಿನ ಕ್ವಶನ್ ಸಾಲ್ವ್ ಆಯ್ತು. ಈಗ 15 ಮಾರ್ಕ್ಸಿನ ಕ್ವಶನ್. ಈ 15 ಮಾರ್ಕ್ಸಿನ ಕ್ವಶನ್ ಅಲ್ಲಿ ಆಕಾಶವಾಣಿ ಕಂಪನಿಯವರು 5,000 ಟೇಪ್ ರೆಕಾರ್ಡರ್ಸ್ ಅನ್ನ ಉತ್ಪಾದನೆ ಮಾಡಿದ್ರು. ಒಂದು ಟೇಪ್ ರೆಕಾರ್ಡರ್ ಹಿಂದಿನ ವರ್ಷ ಒಂದು ಟೇಪ್ ರೆಕಾರ್ಡರ್ಗೆ 1,000 ರೂಪಾಯಿ ಆದರೆ 5,000 into 1,000 ಮಾಡ್ಕೊಂಡು ಸೇಲ್ಸ್ ವ್ಯಾಲ್ಯೂ ನಾವು ಈಸಿಯಾಗಿ ಅಸರ್ಟೈನ್ ಮಾಡ್ಬೋದು. But look at the question, cost structure. Here cost structure rupees. ಈ 5,000 ಟೇಪ್ ರೆಕಾರ್ಡರ್ಸ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಮಟೀರಿಯಲ್ಸ್ 200 ರೂಪೀಸ್ ನಂಗೆ ಹೋಯಿತು, ವೇಜಸ್ 100 ರೂಪೀಸ್ ಖರ್ಚಾಯಿತು,
ವೇರಿಯಬಲ್ ಓವರ್ ಹೆಡ್ 50 ರೂಪಾಯಿ ಖರ್ಚಾಯಿತು. ಟೋಟಲ್ ಮಾರ್ಜಿನಲ್ ಕಾಸ್ಟ್ ಅಥವಾ ವೇರಿಯಬಲ್ ಕಾಸ್ಟ್ VC, ಮಾರ್ಜಿನಲ್ ಕಾಸ್ಟ್ ಓವರ್ VC 350. VC is the 350, I mean variable cost. Next, fixed cost 400. It is remain constant irrespective of output. But total cost was 750 last year, Indian version. Profit 250. 750 is the total cost of a tape recorder. Per tape recorder 750 and 250, these are the rates for per tape recorder. Selling price per tape recorder 10,000, sorry 1,000. The profit will is 250. 250 is the profit. 5,000 tape recorders, per tape recorder total cost 750. So this is the cost structure. ಅಂದರೆ ಒಂದೊಂದು ಟೇಪ್ ರೆಕಾರ್ಡರ್ಗೆ ಇಷ್ಟಿಷ್ಟು ಬೆಲೆ ಆಯ್ತಾ ಹೋಗ್ತಾ ಅಂದರೆ ವ್ಯಯ ಆಗಿದೆ ಅಂದರೆ ಪ್ರಾಫಿಟ್ ಇಷ್ಟು ಗಳಿಸಿದೆ ಕಂಪನಿ 250 ರೂಪಾಯಿ ಪ್ರಾಫಿಟ್. ಜೊತೆಗೆ ಈ 750 ಟೋಟಲ್ ಕಾಸ್ಟ್ ಒಂದು ಟೇಪ್ ರೆಕಾರ್ಡರ್ಗೆ ಇಷ್ಟು ಅಮೌಂಟ್ ಖರ್ಚಾಗಿದೆ, ಮಾರಾಟ ಮಾಡಿದ್ದು ಈ ರೇಟಿಗೆ. ಸೊ 1000 ರೂಪಾಯಿನಲ್ಲಿ 750 ಕಳೆದ್ರೆ 250 ಲಾಭ ಆಯಿತು. ಲಾಭ ಯಾವುದು ಕಂಪನಿ? ಆಕಾಶವಾಣಿ ಟೇಪ್ ರೆಕಾರ್ಡರ್ ಕಂಪನಿಗೆ 250 ಲಾಭ ಆಯಿತು. ಸೊ 750 ಟೋಟಲ್ ಕಾಸ್ಟ್, ಸೆಲ್ಲಿಂಗ್ ಪ್ರೈಸ್ 1,000. 1,000 minus 750, ಬ್ಯಾಲೆನ್ಸ್ 250 is the profit. ಇದು ಈ ಪ್ರಾಫಿಟ್. On the basis of this cost structure or statement of cost, a statement of cost sheet, here due to heavy competition, ಅಂದ್ರೆ ಕಾಂಪಿಟೇಷನ್ ತಡಿಲಾರದೆ ಹೆವಿ ಕಾಂಪಿಟೇಷನ್ ಇದೆ, the price will have to reduce rupees 850. 1,000 rupees now becomes 850. Per tape recorder selling price was 1,000. Now it is reduced to rupees 850. 1,000 rupees selling price ಇರೋದು 850 ಗೆ reduce ಆಯಿತು. So 150 difference. Okay. Here, due to the heavy competition, the price will have to reduce to rupees 850 in the coming year. ಮುಂದಿನ ವರ್ಷದಲ್ಲಿ ಇದೇನಾಯ್ತು, ಇವು 1000 ರೂಪಾಯಿ ಇರೋದು ಮುಂದಿನ ವರ್ಷ ಅಥವಾ ಈ ವರ್ಷ 850 ರೂಪಾಯಿಗೆ ಬಂತು. ಇಷ್ಟು ನೀವು ನೆನಪಿಟ್ಕೋಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಫುಲ್ ಸ್ಟಾಪ್. ಅಸ್ಯೂಮಿಂಗ್ ನೋ ಚೇಂಜಸ್ ಇನ್ ಕಾಸ್ಟ್. ಹಿಯರ್ nothing will change, nothing happened to change in costs. ಕಾಸ್ಟ್ ಅಲ್ಲಿ ಏನೇ ಬದಲಾವಣೆ ಆಗಿಲ್ಲ ಅಂತ ಅವ ಹೇಳ್ತಾನೆ ಕ್ವಶನ್ ಅಲ್ಲಿ. ಅಸ್ಯೂಮಿಂಗ್ ನೋ ಚೇಂಜಸ್ ಇನ್ ಕಾಸ್ಟ್, ಫುಲ್ ಸ್ಟಾಪ್ ಅಲ್ಲಿ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಟೇಪ್ ರೆಕಾರ್ಡರ್ಸ್. ಫಸ್ಟ್ we have, our responsibility is number of tape recorders. Calculate the number of tape recorders when the price is reduced to 850. Okay, next, that should be sold at the new price to get the same total profit has earned in the last year. ಇದೇ 850 ರೂಪಾಯಿಗೆ ಬೆಲೆ ನಿಗದಿ ಕಡಿಮೆ ಮಾಡಿದ್ರೆ ಇದೇ ಪ್ರಾಫಿಟ್ ಗಳಿಸಲಿಕ್ಕೆ ಸಾಧ್ಯ ಇದೆನಾ? It is based on profit value ratio. So here, sold should be sold at the new price. ಈ 850 ಗೆ ನಂಬರ್ ಆಫ್ ಟೈಪ್ ರೆಕಾರ್ಡರ್ಸ್ ಎಷ್ಟು? ನೆಕ್ಸ್ಟ್ ಅದಾದ್ಮೇಲೆ ಎಸ್ಟಿಮೇಟೆಡ್ ಸೇಲ್ಸ್ 850 ಆದರೆ ನಂಬರ್ ಆಫ್ ಸೇಲ್ಸ್ ಇಲ್ಲಿ 5,000 ಟೇಪ್ ರೆಕಾರ್ಡರ್ಸ್ ಇದೆ. ಇಂದಿನ ವರ್ಷ ಉತ್ಪಾದನೆ ಆಗಿರ್ತಕ್ಕಂಥದ್ದು ಮಾರಾಟ ಮಾಡಬೇಕಾದ್ರೆ ಟೋಟಲ್ 5,000 ಟೇಪ್ ರೆಕಾರ್ಡರ್ಸ್ ಸೇಲ್ ಮಾಡಿರೋದಿದೆ. ಈ ವರ್ಷ ಈ 850 ರೂಪಾಯಿ ಗಳಿಸಿದ್ರೆ ಎಷ್ಟು ಸೇಲ್ಸ್ ಆಗ್ಬೋದು? 1000 ರೂಪಾಯಿದಂಗೆ
₹1000 ಒಂದು ಟೇಪ್ ರೆಕಾರ್ಡರ್ ಆದರೆ 5,000 ಸೇಲ್ಸ್ ಆಯಿತು. 850 ರೂಪಾಯಿ ರೆಡ್ಯೂಸ್ ಮಾಡಿದ್ರೆ ಎಷ್ಟು ಟೇಪ್ ರೆಕಾರ್ಡರ್ ಸೇಲ್ಡ್ ಆಗ್ಬೋದು, ಅಥವಾ ಸಾರಿ ಸೇಲ್ ಆರ್ ಸೋಲ್ಡ್ ಆಗ್ಬೋದು, ಸಾರಿ ಸೋಲ್ಡ್ ಬೇಡ ಪಾಸ್ಟ್ ಟೆನ್ಸ್, ಸೇಲ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಿಂತ್ಕೊಂಡಿರ್ತಕ್ಕಂಥ ಕ್ವಶನ್. ಓಕೆ, ಈಗ here we have to ascertain on the basis of this information we have to ascertain estimated of sales when. Okay, on the basis of this information we have to ascertain the number of tape recorders. Two questions ನಾವು ಅನಲೈಸ್ ಮಾಡಿದಾದ್ಮೇಲೆ on the basis of this presentation, on the basis of this information given in question, we have to ascertain, we came to know that 2 points. Here look at this. First we have to ascertain estimated sales is equal to fixed cost plus given profit divided by PV ratio. Okay, first formula is over, divided by PV ratio. Next, number of fixed cost plus given profit divided by PV ratio. Number of tape recorders is equal to sales value divided by selling price. On the basis of this information, the main question is based on number of tape recorders that should be sold at the new price 850 to get the same total profit has earned in the last year. 250 profit ಏನಿದೆ, ಇದೇ ಪ್ರಾಫಿಟ್ ಅರ್ನ್ ಮಾಡಲಿಕ್ಕೆ ಸಾಧ್ಯತೆ ಇದೆನಾ ಅನ್ನೋದು. ಇಲ್ಲಿ ಟೋಟಲ್ ನಂಬರ್ ಆಫ್ ಟೇಪ್ ರೆಕಾರ್ಡರ್ಸ್ ಎಷ್ಟು ಸೇಲ್ ಆಯಿತು ಅಂದರೆ ನಂಬರ್ ಆಫ್ ಟೇಪ್ ರೆಕಾರ್ಡರ್ಸ್ ಎಷ್ಟು ಸೇಲ್ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯಬೇಕು. ದಿಸ್ ಇಸ್ ದ ಮೇನ್ ಥೀಮ್ ಆಫ್ ದ ಕ್ವಶನ್, ನಂಬರ್ ಆಫ್ ಟೇಪ್ ರೆಕಾರ್ಡರ್ಸ್ ಸೋಲ್ಡ್. ಹಿಯರ್ ಫಾರ್ಮುಲಾ is sales in value divided by selling price. Here sales value is given, probably here in the question sales value is not given. When price reduced to 850, when price reduced to 850 price reduce ಮಾಡಿದಾಗ ಎಷ್ಟು ಸೇಲ್ಸ್ ಅಂತ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸೇಲ್ಸ್ ವ್ಯಾಲ್ಯೂ ಅಂದಾಗ ಇದಕ್ಕೆ ಹೋಗಬೇಕು. ಫಸ್ಟ್ ಇದನ್ನ ಅಸರ್ಟೈನ್ ಮಾಡೋಣ. we have to ascertain estimated sales, then we will get sales value. Sales in value. Here estimated sales, fixed cost plus given profit divided by PV ratio. So here PV ratio, first we have to ascertain PV ratio. In the question PV ratio is not given, but fixed cost is given 400. But here clearly stated that assuming no changes in cost, irrespective of output, fixed cost is remain constant. ಅಂದರೆ ಉತ್ಪನ್ನದಲ್ಲಿ ಎಷ್ಟು ಬದಲಾವಣೆ ಆದರೂ ಕೂಡ ಫಿಕ್ಸ್ಡ್ ಕಾಸ್ಟ್ ಸೇಮ್ ಇರ್ತದೆ. ಸೊ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 400 ಇಂಟು 5000 ಮಾಡಬೇಕು. 400 ಇಂಟು 5000 ಮಾಡಿದ್ರೆ we will get fixed cost plus given profit ಎಷ್ಟಿದೆ, 250 ಇಂಟು 5000, 250 into 5000 given profit divided by PV ratio. PV ratio find out ಮಾಡಬೇಕಾದ್ರೆ PV ratio is equal to contribution divided by sales. This is the formula. ಇಲ್ಲಿ ಕ್ವಶನ್ ಅಲ್ಲಿ ಕಂಡುಹಿಡಿಯಬೇಕಾದ್ರೆ ಒಂದೇ ಒಂದು ಐಟಮ್, ನಂಬರ್ ಆಫ್ ಟೇಪ್ ರೆಕಾರ್ಡರ್ಸ್ ಎಷ್ಟು ಸೇಲ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಎಷ್ಟು ಸೇಲ್ ಆಗ್ತದೆ. ಇನ್ ಕೇಸ್ 1000 ಇರೋ ಟೇಪ್ ರೆಕಾರ್ಡರ್ ಬೆಲೆ 850 ರೂಪಾಯಿ ಇಳಿಸಿದ್ರೆ ಎಷ್ಟು ಟೇಪ್ ರೆಕಾರ್ಡರ್ಸ್ ಮಾರಾಟ ಆಗೋ ಸಾಧ್ಯತೆ ಇದೆ ಅನ್ನೋದನ್ನು ಕಂಡುಹಿಡಿಯೋದಷ್ಟೇ ಕ್ವಶನ್. ಇಲ್ಲಿ ಈ ನಂಬರ್ ಆಫ್ ಟೇಪ್ ರೆಕಾರ್ಡರ್ಸ್ ಎಷ್ಟು ಸೇಲ್ ಆಗ್ತದೆ ಕಂಡುಹಿಡಿಯಬೇಕಾದ್ರೆ ಫಾರ್ಮುಲಾ ಏನು, ಸೇಲ್ಸ್ ಇನ್ ವ್ಯಾಲ್ಯೂ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮಾಡಬೇಕು. ಸೇಲ್ಸ್ ಇನ್ ವ್ಯಾಲ್ಯೂವೇ ನಮಗೆ ಗೊತ್ತಿಲ್ಲ, ಮತ್ತೆ ಸೇಲ್ಸ್ ಇನ್ ವ್ಯಾಲ್ಯೂ ಇದಕ್ಕೆ ಹೋಗ್ಬೇಕು, back to the pavilion. Sales value is equal to fixed cost divided by given profit divided by PV ratio. Here PV ratio is equal to contribution. First, in question contribution didn't given or not given. Contribution ಕೊಟ್ಟಿಲ್ಲ, so contribution ಅನ್ನು find out ಮಾಡಬೇಕು. Contribution is equal to sales minus or selling price minus variable cost or marginal cost. MC marginal cost is given 350.
350 marginal cost, ORR variable cost. Then what about sales or selling price? These are the cost structure is based on cost per unit. 200 per unit, material price 200 per unit, wages 100 per unit, variable overhead 50 per unit. So ಹಾಗಾಗಿ ನಾವೇನು ಮಾಡಬೇಕು, ಸೇಲ್ಸ್ ಅಂದಾಗ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಸೊ ನ್ಯೂ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, ನ್ಯೂ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ per unit. According to the formula, new selling price 850 minus variable cost per unit or marginal cost per unit 350. So balance will be 50 cancel, 8 minus 3 5. 500 is the contribution. So contribution is 500. Next, PV ratio is equal to contribution 500. Here new selling price. Here contribution per unit divided by new selling price per unit. 500 divided by 850. Here new selling price 850. Okay, 0.500 divided by 850, 0.588 ORR 0.59. So this is the PV ratio. Next, look at this. Estimated sales is equal to fixed cost. Here look at this fixed cost, 400 into 5000. 5 fours are 20 lakh. Okay, fixed cost 20 lakh plus given profit. Here look at the given profit, 250 into 5000, 12,50,000. So estimated sales according to the formula, fixed cost 20 lakh we have ascertained like this. So fixed cost is 400 is given, 400 into 5000. So this is the 5000 tape recorders is equal to 20 lakh is the fixed cost plus given profit. Here profit is given 250 into 500. Here 250 into 500, 12,50,000 divided by PV ratio. PV ratio we have ascertained here 0.588 ORR 0.59. Okay, 0.59. Look at this. So balance will be 20 lakh plus 12,50,000. 12,50,000 is equal to 20 lakh plus 12,50,000, 32,50,000. 32,50,000 divided by 0.59. The balance will be 55,08,474.5. But I rounded here 0.5 will be 474 becomes 475. ಅಂದರೆ 55,08,475 ಅಂದರೆ 20 ಲಕ್ಷ 12,50,000 ಇಲ್ಲಿಂದ ಬಂತು. ಇದು ಫಿಕ್ಸ್ಡ್ ಕಾಸ್ಟ್ ಏನಿದೆ ಮತ್ತು ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು 20 ಲಕ್ಷ ಬಂತು. ನೆಕ್ಸ್ಟ್ ಗಿವನ್ ಪ್ರಾಫಿಟ್ 12,50,000 ಹೇಗೆ ಬಂತು ಅಂದರೆ, ಸೊ 250 ಇಂಟು 5,000 ಮಾಡಿದ್ರೆ 12,50,000 ಬಂತು. ಸೊ ಎರಡನ್ನ ಟೋಟಲ್ ಮಾಡಿದ್ರೆ 32,50,000 ಬಂತು. ನೆಕ್ಸ್ಟ್ ಡಿವೈಡ್ ಬೈ ಪಿ ವಿ ರೇಷಿಯೋ ಮಾಡಬೇಕಾದ್ರೆ ಪಿ ವಿ ರೇಷಿಯೋ ಅಸರ್ಟೈನ್ ಮಾಡಿದ್ದೀವಿ. ಸೊ 0.59 ಸೊ ಅಥವಾ 0.588 ORR 0.59 ಆಸ್ ಯೂಶುವಲ್ ಹಾಕಿದ್ದೀವಿ. ನಾವು ಬ್ಯಾಲೆನ್ಸ್ ಏನು ಬರುತ್ತೆ 55,08,474.5 ಅದನ್ನು ಒಂದು ಇನ್ಕ್ರೀಸ್ ಮಾಡ್ಕೊಂಡಿದೆ 475. ಸೊ ಇದು ಎಸ್ಟಿಮೇಟೆಡ್ ಸೇಲ್ಸ್. ಇದನ್ನು ನಾವು ಅಸರ್ಟೈನ್ ಮಾಡ್ದಂಗೆ ಆಯ್ತು ಎಸ್ಟಿಮೇಟೆಡ್ ಸೇಲ್ಸ್. ನೆಕ್ಸ್ಟ್ number of tape recorders, sales in value divided by selling price. Sales in value, so sales in value 55,08,475. look at this arrow mark. So number of tape recorders, sales in value 50
55,08,475. Okay, according to this formula, so sales value 55,08,475 transferred here. So according to the formula, number of tape recorders divided by selling price. New selling price given in the question 850. 55,08,475 divided by 850. The balance will be 6,480.5. ORR 6480. Here I have ignored 0.5. 6480 is the total number of tape recorders sold when price increased from 1000 to 850. 1000 ರೂಪಾಯಿ ಇರೋ ಸೆಲ್ಲಿಂಗ್ ಪ್ರೈಸ್ ಅನ್ನ 850 ರೂಪಾಯಿಗೆ ರೆಡ್ಯೂಸ್ ಮಾಡಿದ್ರೆ 5000 ಸೇಲ್ ಆಗೋ ಟೇಪ್ ರೆಕಾರ್ಡರ್ಸ್ ಎಷ್ಟು ಸೇಲ್ ಆಗುತ್ತೆ? 6480. when the price decreased from 1000 to 850, automatically the sales value of tape recorders increased to 6480. I mean difference 1480 is increased. 1480 tape recorders increased in the value in the form of sales. ಅಂದ್ರೆ 1000 ರೂಪಾಯಿ ಇದ್ರೆ 5000 ಟೇಪ್ ರೆಕಾರ್ಡರ್ ಸೇಲ್ ಆಗ್ತವೆ, ಮಾರಾಟ ಅಂದ್ರೆ ಅಷ್ಟು ಮಾರಾಟ ಆಗಿ ಹೋಗ್ತದೆ. ಬಟ್ 550 ರೂಪಾಯಿಗೆ 850 ರೂಪಾಯಿ ರೆಡ್ಯೂಸ್ ಮಾಡಿದ್ರೆ 5000 ಟೇಪ್ ರೆಕಾರ್ಡರ್ ಸೇಲ್ ಆಗೋ ಬದಲು 6000 ಟೇಪ್ ರೆಕಾರ್ಡರ್ 6480 ಟೇಪ್ ರೆಕಾರ್ಡರ್ಸ್ ಸೇಲ್ ಆಗ್ತವೆ. This is the up to this is 15 marks question. Okay, I hope all of you understood this presentation. If you like this presentation, keep comment on upcoming videos, and along with who has not subscribed to the YouTube channel, do subscribe and do show your love towards the YouTube channel. Have a good day, good boy and good luck.